ಹಾಸನದಲ್ಲಿ ಸಿಕ್ಕಿರೋ ಪೆನ್ ಡ್ರೈವ್ ನಲ್ಲಿದ್ದ ವಿಡಿಯೋಗಳು ಈಗ ರಾಜ್ಯಾದ್ಯಂತ ಪ್ರಜ್ವಲಿಸುತ್ತಿದೆ. ಇಡೀ ಕರ್ನಾಟಕದ ಮಾನ ಮರ್ಯಾದೆ 3 ಕಾಸಿಗೆ ಹರಾಜಾಗ್ತಿದೆ. ಎಲ್ರಿಗೂ ಶರಣಾರ್ಥಿ. ನಾನು ನಿಮ್ಮ ಹರೀಶ್ ಮಾತಾಡ್ತಿದ್ದೇನೆ. ರಾಜಕಾರಣಿಗಳು ಮನೇಲಿರೋ ಕೆಲಸದವರ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡೋದನ್ನ ಎಷ್ಟೋ ಚಲನಚಿತ್ರಗಳಲ್ಲಿ ಚಿಕ್ಕ ವಯಸ್ಸಲ್ಲಿ ನೋಡಿದ್ವಿ. ಆದ್ರೆ ಇವತ್ತು ಅದೇ ವಾಸ್ತವ ಆಗೋಗಿದೆ. ಚಿಕ್ಕ ವಯಸ್ಸಿನ ಹುಡುಗಿಯರು, ಮಹಿಳೆಯರು ಅಷ್ಟೇ ಯಾಕೆ ವಯಸ್ಸಾಗಿರೋ ಅಜ್ಜಿಯ ಮೇಲೂ ಈ ವಿಕೃತ ಕಾಮುಕ ಲೈಂಗಿಕ ದೌರ್ಜನ್ಯ ಮಾಡಿದ್ದಾನೆ. ಮನೆಯಲ್ಲಿ ಕೆಲಸಕ್ಕೆ ಬರ್ತಿದ್ದ ಹೆಣ್ಮಕ್ಳನ್ನ ಮತ್ತೆ ಮಹಿಳೆಯರನ್ನ ಬ್ಲಾಕ್ ಮೇಲ್ ಮಾಡಿ ನಿನ್ ಗಂಡಂಗೆ ಸಂಬಳ ಕೊಡ್ಬೇಕು ಅಂದ್ರೆ ನನ್ ಜೊತೆ 10 ದಿನ ಇರ್ಬೇಕು ಅಂತ ಆ ಮಹಿಳೆಯರಿಗೆ ಒತ್ತಾಯ ಪೂರ್ವಕವಾಗಿ ಆ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ದಾನೆ. ಮಹಾಭಾರತದಲ್ಲಿ ಕೀಚಕ ಅನ್ನೋನು ಇದೇ ರೀತಿ ದ್ರೌಪದಿಯ ಮೇಲೆ ಲೈಂಗಿಕ ಕಿರುಕುಳ ಕೊಡೋದಕ್ಕೆ ಬಂದಾಗ ದ್ರೌಪದಿಗೆ ರಕ್ಷಣೆ ಕೊಟ್ಟು ಕೀಚಕನಿಗೆ ಶಿಕ್ಷೆ ಕೊಡೋದು ಭೀಮ. ಆದ್ರೆ ಇವತ್ತಿನ ಕಾಲದಲ್ಲಿ ಈ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡೋದಾದ್ರೂ ಯಾರು? ಇದನ್ನ ನೋಡ್ಕೊಂಡು ನಾವೆಲ್ಲ ಸುಮ್ನೆ ಕೂರ್ಬೇಕಾ? ಈ ಕಾಮುಕನಿಗೆ ಶಿಕ್ಷೆ ಆಗ್ಲೇಬೇಕು. ನಿಮ್ಮನೇಲೂ ಅಕ್ಕ ತಂಗಿ ಇದಾರೆ, ಟೆಲಿಗ್ರಾಮ್ ಲಿಂಕ್ ಕೊಡಿ ಅಂತ ಕೇಳೋದನ್ನ ಬಿಡಿ. ಆ ಎಲ್ಲಾ ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಉಳಿಸೋದು ನಿಮ್ಮೆಲ್ಲರ ಜವಾಬ್ದಾರಿ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಕಾಮುಕನ ಮೇಲೆ ಕಠಿಣ ಕ್ರಮ ತಗೊಳ್ಳೇಬೇಕು. ವಿದೇಶಕ್ಕೆ ಓಡೋಗಿರೋ ಈ ದುರುಳ ಕಾಮುಕನನ್ನ ಎಳ್ಕೊಂಡ್ ಬನ್ನಿ. ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ಸ್ ನಲ್ಲಿ ತಿಳಿಸಿ. ಹಾಗೆ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ.